ನಮಸ್ಕಾರ. ನರೇಂದ್ರ ಮೋದಿಯವರ ಸರ್ಕಾರ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಚರ್ಚೆ ಇರುತ್ತೆ. ಬಟ್ ಪ್ರಾರಂಭದಲ್ಲಿ ನರೇಂದ್ರ ಮೋದಿಯವರ ಈ ಥರದ ಅಭೂತಪೂರ್ವ ಗೆಲುವಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಾನು ಉದ್ದೇಶಪೂರ್ವಕವಾಗಿ ನರೇಂದ್ರ ಮೋದಿಯವರ ವಿಜಯ ಅಂತ ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಕ್ಷದ ವಿಜಯ ಅಂತ ಹೇಳ್ತಿಲ್ಲ. ಯಾಕೆ ಅಂತಂದರೆ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತಲೇ ನಡೆದ ಚುನಾವಣೆ ಇದು. ನರಸಿಂಹಪ್ಪನವರೇ, ನರೇಂದ್ರ ಮೋದಿಯವರ ಈ ಥರದ ಗೆಲುವಿಗೆ ಆ್ಯಕ್ಚುಲಿ ಏನು ಕಾರಣ ಅಂತ ತಮಗನ್ಸುತ್ತೆ? ಅದು ಕಾಂಗ್ರೆಸ್ಸಿನ ವೈಫಲ್ಯನೋ ಮೋದಿಯ ಯಶಸ್ಸು? ಈಗ ನನಗೆ ಎಷ್ಟು ನಿಮಿಷ ಕೊಡ್ತೀರಿ? ನೀವು ಎಷ್ಟು ನಿಮಿಷ ಮಾತಾಡ್ತೀರಿ ಸರ್? ಓಕೆ. ಮೊದಲನೇದಾಗಿ ಉಮಾಪತಿ ಬಾಯಿನಲ್ಲಿ ನೀವು ಮೋದಿಯವರನ್ನು ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳಿಸ್ಬಿಟ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದ ಕೊಡ್ತೀನಿ ನಾನು. ಉಮಾಪತಿಯವರು ಇದ್ದಾರೆ, ಉಮಾಪತಿ ವಿಲ್ ರೆಸ್ಪಾಂಡ್ ಟು ದಿಸ್. ಅದು ಕೇಳಿಸ್ಕೊಂಡ್ರೆ ಭಾಳ ಸಂತೋಷ ನನಗೆ. ಯಾಕಂದರೆ ನಾನು ಡೆಲ್ಲಿಗೆ ಹೋದಾಗ ಬಯಸ್ಕೊಳ್ಳೋದು ತಪ್ತದೆ. ಈಗ ತಾವು ಕೇಳಿದ ಪ್ರಶ್ನೆಗೆ ನೋಡಿ, ಹಂಸಾಕ್ಷೀರ ನ್ಯಾಯ ಅಂತ ಒಂದಿದೆ. ಹಾಲಲ್ಲಿ ಬೆರೆತಿರೋ ನೀರು ಬೇರೆ, ಹಾಲು ಬೇರೆ. ನರಸಿಂಹಪ್ಪನವರೇ, ಏನಿಲ್ಲ, ನೀನು ಬೈಯೋದು ತಪ್ಪಿದ್ರೆ ಸಾಕು ನನಗೆ ಅಷ್ಟೇ. ಈಗ ತಾವು ಕೇಳಿದ ಪ್ರಶ್ನೆಗೆ ಭಾಳಷ್ಟು ದೀರ್ಘವಾದ ಉತ್ತರ ಕೊಡಬೇಕಾದ ಪ್ರಸಂಗ ಇದು. ಆದಷ್ಟು ಚುರುಕಾಗಿ ಕೊಡ್ತೇನೆ. ಮೊದಲನೇದಾಗಿ, ಇದು ಇಶ್ಯೂ ಬೇಸ್ಡ್ ಎಲೆಕ್ಷನ್ ಆಗಲಿಲ್ಲ. ಕೇವಲ ನರೇಂದ್ರ ಅದರ ಅವಶ್ಯಕತೆ ದೇಶಕ್ಕಿತ್ತು ಅನ್ನೋದನ್ನು ಸಾಮಾನ್ಯ ಜನ ಮೂಕ ವೇದನೆ ಅನುಭವಿಸಿ ಕಂಡುಕೊಂಡಿದ್ರು. ಅದಕ್ಕೆ ವ್ಯಾಕ್ಯೂಮ್ ಅಂತ ನೀವು ಹೇಳ್ಬೋದು, ಅದು ಇನ್ ಸರ್ಚ್ ಆಫ್ ಸಂಬಾಡಿ ಅಂತ ಹೇಳ್ಬೋದು. ದೇವರ್ ಇನ್ ಗ್ರೇಟ್ ನೀಡ್ ಆಫ್ ಸಂಬಾಡಿ ಇನ್ ದಿ ಫಾರಮ್ ಆಫ್ ಎ ಸೇವಿಯರ್ ಅಂತ ಹೇಳ್ಬೋದು. ಅದರ ಒಂದು ವ್ಯಕ್ತಿಯ ಹುಡುಕಾಟದಲ್ಲಿ ದೇಶದ ಜನತೆ ಇತ್ತು. ಇದು ಮಾಧ್ಯಮಗಳಿಂದ ದೂರ ಅಥವಾ ಇನ್ನು ಯಾವ್ಯಾವ ಸೋಷಿಯಲ್ ಮೀಡಿಯಾ ಅಂತಿದ್ದರಿಂದ ಬಹಳ ದೂರ ಜನದ ನೋವು 10 ವರ್ಷ ಅನುಭವಿಸಿದರು. 10 ವರ್ಷ ಅನ್ನೋಕ್ಕಿಂತ ಮನಮೋಹನ್ ಸಿಂಗ್ ಬಂದಾಗ ಕೂಡ ಒಂದು ಪಾಸಿಟಿವ್ ನಿರೀಕ್ಷೆ ಜನಕ್ಕೆ. ಪಾಸಿಟಿವ್ ನಿರೀಕ್ಷೆ ಮನಮೋಹನ್ ಸಿಂಗ್ ಅಲ್ಲೇ ತಪ್ಪೋದು ನಾವು. ಮನಮೋಹನ್ ಸಿಂಗ್ ಮೊದಲನೇ ಸಲ ಪ್ರಧಾನಿ ಆದಾಗ ಪಾಸಿಟಿವ್ ನಿರೀಕ್ಷೆ ಇಟ್ಕೊಂಡು ಜನ ಮಾಡಿದ ತಪ್ಪು ಈಗ ನಾವು ಅನುಭವಿಸ್ತಾ ಇರೋದು. ಯಾಕಂತಂದರೆ ನಿಮ್ಮನ್ನು ನಮ್ಮನ್ನು ಯಾರನ್ನು ಕಾಂಗ್ರೆಸ್ ಪಕ್ಷವನ್ನು ಕೇಳದೆ ಕಾಂಗ್ರೆಸ್ ಒಪ್ಪಿದ ಸಿದ್ಧಾಂತಗಳಿಗೆ ಗಂಗಾ ನದಿಯಲ್ಲಿ ಜಮುನಾ ನದಿ ಕೂಡ ಕಡೆ ಎಳನೀರು ಬಿಟ್ಟು ಇವರು ಮನಮೋಹನ್ ಆಕ್ಟಿವ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಕ್ಸೆಪ್ಟ್ ಮಾಡ್ಕೊಂಡ ದಿವಸ ಕಾಂಗ್ರೆಸ್ಸಿನ ಪತನ ಶುರುವಾಯಿತು. ಅದನ್ನು ಒಪ್ಕೋಬೇಕಾಗತ್ತೆ. ಅದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಬಿ ಜೆ ಪಿಯಲ್ಲಿ ತಾವು ಆಗಲೇ ಹೇಳಿದ್ರಿ, ನರೇಂದ್ರ ಮೋದಿಯನ್ನು ಹೊರತುಪಡಿಸಿದರೆ ಬಿ ಜೆ ಪಿಯಲ್ಲಿ ಇದರ ಒಂದು ಸವಾಲನ್ನು ಸ್ವೀಕರಿಸುವ ಇನ್ನೊಬ್ಬ ವ್ಯಕ್ತಿ ನಿಮಗೆ ಕಾಣಲ್ಲ. ಇದು ಒಂದು ಕಡೆ ಆಯಿತು. ಯಾವಾಗ ನರೇಂದ್ರ ಮೋದಿಯನ್ನು ಹುಡುಕಿ ತಂದರೋ, ಅದು ಗುಜರಾತಿಂದ ಹುಡುಕಿ ತಂದರೋ, ಕಾಂಗ್ರೆಸ್ನವ್ರು ಹುಡುಕಿದ್ರು. ಅವ್ರಿಗೆ ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ನಾನು ನನ್ನ ಮಗ ನನ್ನ ಮೊಮ್ಮಗ ಇಲ್ಲದೆ ನನ್ನ ಮನೆ ನಾಯಿ ಯಾವ್ದು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಅದು ಸಾಧ್ಯ ಆಯಿತು. ಒಬ್ಬರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿ ಅಂತ ಹಾಗೇ ಆಗ್ತಿದ್ರು ಬಂದಿದ್ದರೆ. ಅದಕ್ಕೆ ಬೇರೆ ಯಾರು ಸಹ ಜ್ಯೋತಿಷ್ಯ ಹೇಳಬೇಕಾಗಿದ್ದಿಲ್ಲ. ಇಲ್ಲಿ ನರೇಂದ್ರ ಮೋದಿಯೇ ನಮ್ಮ ಪ್ರಧಾನಮಂತ್ರಿ ಅಂತ ಬಿ ಜೆ ಪಿ ಘೋಷಣೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ, ಮಾಡಿದರು. ಅದಕ್ಕೆ ಬಿ ಜೆ ಪಿಯ ಸಾಂಸ್ಥಿಕ ಸಂಘಟನೆ 50 ವರ್ಷದಿಂದ ಕಟ್ಟಿದ್ದು ಬೆನ್ನಾಗಿ ನಿಂತುಬಿಡ್ತು. ಅದನ್ನು ನಾವು ಹಿಂಗೊಳಿಯೋಕ್ಕಾಗಲ್ಲ. ಕಾಂಗ್ರೆಸ್ಸಿನ ಸಾಂಸ್ಥಿಕ ಸಂಘಟನೆ ಎಲ್ಲ ಕಡೆ ನಿಂತು, ಅದು ಕಾಣ್ತಾ ಇದೆ ಎಷ್ಟು ಸಂಘಟನೆ ಎಲ್ಲಿತ್ತು. ಯಾಕಂದರೆ ಉತ್ತರ ಪ್ರದೇಶ 1ರಲ್ಲಿ 40 ವರ್ಷ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಹೋಗ್ತಾರೆ ಇವರು. ಅಲ್ಲೊಬ್ಬ ಮುಲಾಯಂ ಸಿಂಗ್ ಕಾಯ್ತಾನೆ, ಅದ್ರ ಹಿಂದೆ ಇನ್ನೊಬ್ಬಿದ್ದ. ಅದು ಏನೂ ಬೆಲ್ಲ ಅಂತಂದರೆ ಮಾಯಾವತಿನೂ ಬಂದಿದ್ರು. ಇದಕ್ಕೆ ಉತ್ತರವಾಗಿ ಏನು ಮಾಡಿದ್ರು, ಕಂಟಿನ್ಯೂಯಸ್ ಆಗಿ ಕಾಂಗ್ರೆಸ್ನವರು ಒಂದು ಮೈನಾರಿಟಿ ಕಮ್ಯುನಿಟಿ ಅಪೀಸ್ಮೆಂಟನ್ನು ತಮ್ಮ ಧ್ಯೇಯ ವಾಕ್ಯಗಳಲ್ಲಿ ಒಂದನ್ನು ಉಳಿಸ್ಕೊಂಡೇ ಬಂದರು. ಇದಕ್ಕೆ ಉತ್ತರ ಸಿಕ್ಕಿತು ಎಲ್ಲಿ ಗೊತ್ತಾ? ವೆಸ್ಟರ್ನ್ ಯುಪಿನಲ್ಲಿ ಜಾಟ್ ರಿಸರ್ವೇಷನ್, ಜಾಟ್ಸನ್ನ OBC ಅಂತ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾಡಿದ್ರು.
ಮಾಡಿದಾಗ ಏನಾಯಿತು, ಜಾಟ್ಸ್ ಎಲ್ಲ ಓಟ್ ಕೊಟ್ಬಿಡ್ತಾರೆ. ಜಾಟ್ಸು 22% ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ 24%, ವೆಸ್ಟರ್ನ್ ಯು ಪಿನಲ್ಲಿ 20%. ಇಷ್ಟು ಜಾಟ್ಸ್ ಪಾಪ್ಯುಲೇಷನ್. 80 ಪಾರ್ಲಿಮೆಂಟ್ ಸೀಟಲ್ಲಿದ್ದಾರೆ ಅವರು. 80 ಪಾರ್ಲಿಮೆಂಟ್ ಸೀಟಲ್ಲಿ ಅವರು ಡಿಸೈಸಿವ್ ಫೋರ್ಸು ಜಾಟ್ಸು. ಅವ್ರು ಬೇರೆಯವ್ರು ನೋಟ್ ಮಾಡೋಕ್ಕೆ ಬಿಡೋದೇ ಇಲ್ಲ, ಅವರೇ ವೋಟ್ ಮಾಡಿಬಿಡ್ತಾರೆ. ನಿಮ್ಮದು ಅವರೇ ಮಾಡ್ತಾರೆ, ನಮ್ಮದು ಅವರೇ ವೋಟ್ ಮಾಡ್ತಾರೆ. ಹಾಗೆ ಮಾಡೋದ್ರಲ್ಲಿ ಇವ್ರೇನು ಮಾಡಿದ್ರು, ಅವ್ರಿಗೆ OBC ಮಾಡಿಬಿಟ್ರೆ ಅವ್ರು ನಾವು ಆಗ್ತಾರೆ ಅಂತ ಅಂದ್ಬಿಟ್ರು. OBC ಅಂತ ಕ್ಲಾಸಿಫೈ ಮಾಡಿದ್ರು. ಯಾವಾಗ ಅವ್ರಿಗೆ OBC ಅಂತ ಒಳಗೆ ಬಂದರು, ಮುಸ್ಲಿಮ್ಸು ನಮಗೆ ಸಿಗ್ತಾ ಇದ್ದನ್ನ ಇವ್ರು ಕಸ್ಕೊಂಡ್ರಲ್ಲ ಅಂದ್ಬಿಟ್ಟು ಮುಸ್ಲಿಮ್ಸು ದೂರ ಹೋಗೋದು ಶುರುವಾಯಿತು. ದೂರ ಹೋಗೇ ಬಿಟ್ಟರು. ಇದು ಒಂದಾಯಿತು. ಇನ್ನೊಂದು ಎರಡನೇದು, ನಾನು ತೀರ ವೈಯಕ್ತಿಕ ಅದನ್ನ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇನ್ನೊಂದು ಕಾರ್ಡ್ ಇತ್ತು ನರೇಂದ್ರ ಮೋದಿಯವ್ರ ಹತ್ರ. ಉತ್ತರ ಪ್ರದೇಶ, ಬಿಹಾರಕ್ಕೆ ಹೋಗೋದಾಗ ಆ ಕಾರ್ಡನ್ನು ಹರಿಬಿಟ್ರೆ ಆ ಕಾರ್ಡ್ ಎಲ್ಲೆಲ್ಲಿ ಯಾರ್ಯಾರಿಗೆ ಮುಟ್ತದೆ ಅನ್ನೋದು ನಮಗೆ ಅರ್ಥ ಆಗಿತ್ತು. ಒಂದನೇದು ಪಾಸ್ವಾನ್ ಸೋತಿದ್ದ MP ಆಗಿ, ಅದೆಲ್ಲ ನಿಜವೇ ಎಲ್ಲ ಅಂತ ಹೇಳೋಕ್ಕಾಗಲ್ಲ, ಜನ ರಿಜೆಕ್ಟ್ ಮಾಡಿದ್ರು. ಆದರೆ ಪಾಸ್ವಾನ್ ಈಸ್ ಎ ಪಾಸಿ ವಾಲ್ಮೀಕಿ, ನಿಷಾದ್, ಈ ಕಮ್ಯುನಿಟೀಸ್, ಧೋಬಿ, ಈ ಕಮ್ಯುನಿಟೀಸ್ ಎಲ್ಲ ದಲಿತರಲ್ಲಿ ಸೇರಿದ್ರು ಕೂಡ ಜಾಟವ್ 55% ದಲಿತ ಪಾಪ್ಯುಲೇಷನಲ್ಲಿ. ಇನ್ನು ಮಿಕ್ಕಿನಾದವರು ಜಾಟವ್ನ ವೆಸ್ಟರ್ನ್ ಯು ಪಿನಲ್ಲಿ ಜಾಟವ್ ಅಂತಾರೆ, ಈಸ್ಟರ್ನ್ ಯು ಪಿನಲ್ಲಿ ಚಮಾರ್ ಅಂತಾರೆ. ಇದರಲ್ಲಿ 45%ನಲ್ಲಿ 12% ಪಾಸಿ ಕಮ್ಯುನಿಟಿ ಇದೆ. ನಾನ್ ಜಾಟವ್ ದಲಿತ್ ವೋಟ್ಸು ಒಂದು ಕಡೆ ನಿಂತ್ಕೊಂಡು. ಆಮೇಲೆ ಇನ್ನೊಂದು ಫ್ಯಾಕ್ಟರ್ ಬಂತು. ಅದು ಯಾವುದಂತಂದ್ರೆ, ಈಗ ಅದರಲ್ಲಿ ಬರ್ತಾಯಿತ್ತು, ಪ್ರಕಾಶ್ ಬೆಳವಡಿ ತೋರಿಸಿದ್ರು ನನಗೆ. ಅವ್ರಿಗೆ ಮೊದಲೇ ಹೇಳಿದ್ದೆ ನಾನು, ಆ ಕಾವಿ ಬಟ್ಟೆ, ರಾಮದೇವ್ ಆ್ಯಂಡ್ ಮೋದಿ ಕಾಂಬಿನೇಷನ್ ಬಿಕೇಮ್ ಎ ಡೆಡ್ಲಿ ಕಾಂಬಿನೇಷನ್. ಯು ಪಿ ಅಲ್ಲ, ಆಲ್ ಓವರ್ ನಾರ್ತ್ ಇಂಡಿಯಾ. ಅದು ಡೆಡ್ಲಿ ಕಾಂಬಿನೇಷನ್ ಆಗುತ್ತೆ ಅಂತ ರಾಮದೇವ್ಗೆ ಹೇಳಿದ್ದೆ ನಾನು. ಆಯಿತು. ಏನಾಯ್ತು ಅದು? ಯಾದವ್ ವೋಟ್ಸು, OBC ವೋಟ್ಸು, ಮೋದಿ ಈಸ್ ಎ MBC, ನಾವು OBCನೂ ಅಲ್ಲ ಪಾಪ, MBC ಅಂದರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ. ಆ ಯಾದವ್ ವೋಟ್ಸು, MBC ವೋಟ್ಸು, ನಾನ್ ಜಾಟವ್ ದಲಿತ್ ಜಾಟವ್ದು ವೋಟ್ ಶಿಫ್ಟ್ ಆಗಿಲ್ಲ. ದೇ ಆರ್ ವಿತ್ ಮಾಯಾವತಿ, ಡೋಂಟ್ ಫರ್ಗೆಟ್. 20% ವೋಟ್ ಸಿಕ್ಕಿದೆ ಮಾಯಾವತಿ ಸಿಕ್ಕಿದೆ. ಅದನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಈ ನಾನ್ ಜಾಟವ್ 20%ಅಲ್ಲಿ ಜಾಟವ್ದು 1%, ಕ್ಯಾಂಡಿಡೇಟ್ ಕ್ಯಾಸ್ಟ್ 1%. ಇನ್ನು ಉಳಿದ ನಾನ್ ಜಾಟವ್ ವೋಟ್ಸು, ಬಹಳ ಯಾದವ್ ವೋಟ್ಸು, ಮುಲಾಯಂ ಸಿಂಗ್ ಹಂಗೆ ಸೋಲಕ್ಕೆ ಕಾರಣವೇ ಇಲ್ಲ. ಇವೆಲ್ಲ ಹೋಯಿತು. ಮುಸ್ಲಿಮ್ಸು ಐಸೋಲೇಟ್ ಆಗಿಬಿಟ್ರು. ಕಾಂಗ್ರೆಸ್ ಕಡೆ ಹೋಗ್ಬೇಕಾ, ಅವ್ರ 4% ಮೇಲೆ ಇರಲ್ಲ ನಾನು ಮುಸ್ಲಿಮ್ ವೋಟ್ಸಲ್ಲಿ. ಮಾಯಾವತಿ ಜೊತೆಗೆ ಹೋಗ್ಬೇಕಾ, ಸೋಷಿಯಲ್ ಫ್ಯಾಕ್ಟರ್ಸು, ಅದನ್ನು ಇಲ್ಲಿ ಚರ್ಚೆ ಮಾಡೋದು ಅನಾವಶ್ಯಕ. ಆಯಿತಾ? ಮಾಯಾವತಿ ಜೊತೆಯಲ್ಲಿ ಮುಸ್ಲಿಮ್ ವೋಟು ಫುಲ್ ಹೋಗ್ತದೆ ಅಂತ ಹೇಳೋದಕ್ಕೆ ನನಗೆ ಧೈರ್ಯ ಇಲ್ಲ. ಯಾಕಂದರೆ ಅದನ್ನು ಹೇಳೋದು ಬೇಡ ಅದನ್ನು. ಆದರೆ ಈ OBCಸು, ನಾನ್ ಜಾಟವ್ ದಲಿತ್ ವೋಟ್ಸು, ಯಾದವ್ ವೋಟ್ಸು ಎಲ್ಲ ಈ ಕಾರ್ಡ್ ನೋಡಿದ್ರು. ಯಾವುದು? ಗುಜರಾತಿ ಕಾರ್ಡ್ ನೋಡಿಬಿಟ್ಟು ನೆಟ್ಟಿಗೆ ಆ ಕಾರ್ಡ್ ಹಿಡ್ಕೊಂಡ್ರು. 13 ರ್ಯಾಲೀಸ್ ಮೋದಿ ಈಸ್ಟರ್ನ್ ಯು ಪಿನಲ್ಲಿ ಮಾಡಿದ್ದಾರೆ. ಹೌ ಕ್ಯಾನ್ ಯು ಬಿಲೀವ್ ಇಟ್? ಯಾಕೆ ಮಾಡಿದ್ರು ಅದನ್ನು ಅವರು? ಯಾಕೆ ಅಂದರೆ ಅಲ್ಲಿ ಕುರ್ಮಿ ಯಾದವ ಕಾಂಬಿನೇಷನ್ನು, ಮುಸ್ಲಿಂ ಕಾಂಬಿನೇಷನ್ನು, ಡೆಡ್ಲಿಯೆಸ್ಟ್ ಕಾಂಬಿನೇಷನ್ನು. ಈ ಶೂದ್ರ ಪಕ್ಷ ಅನ್ನೋದು ಒಂದು ಇತ್ತು ಈ ದೇಶದಲ್ಲಿ. ಆ ಶೂದ್ರ ಪಕ್ಷದ ಜನಕ್ಕೆ ವೋಟ್ ಆಗ್ತಾ ಇದ್ದದ್ದು ಈಸ್ಟರ್ನ್ ಯು ಪಿನಲ್ಲಿ, ಬಿಹಾರಲ್ಲಿ. ಅದರ ಲೀಡರ್ ಕರ್ಪೂರಿ ಠಾಕೂರ್ ಅಂತ ಹೇಳ್ಬೋದು, ಚೌಧರಿ ಚರಣ್ ಸಿಂಗ್ ಅಂತ ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ರಾಮ್ ನರೇಶ್ ಯಾದವ್ ಹೇಳ್ಬೋದು, ಯಾರೇ ಹೇಳ್ಬೋದು. ಅಲ್ಲಿಂದ ಶುರುವಾಗಿದ್ದು ನರೇಂದ್ರ ಮೋದಿನಲ್ಲಿ ಕಂಡ್ಕೊಂಡ್ಬಿಟ್ರು. ಇದು ಇಲ್ಲಪ್ಪ, ಕಾಂಗ್ರೆಸ್ನಲ್ಲಿ ಮನಮೋಹನ್ ಸಿಂಗ್ ನಂತವರೇ ಬೇಕು, ವರ್ಲ್ಡ್ ಬ್ಯಾಂಕ್ ಎಕಾನಮಿಸ್ಟೇ ಬೇಕು, ಇಲ್ಲ ದೊಡ್ಡವರಾಗಬೇಕು.
ಏನೂ ಇಲ್ಲ ಅಂದರೆ ರಾಹುಲ್ ಗಾಂಧಿ ಅಂತೂ ಕಾಯ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಹೋದ ತಕ್ಷಣ ನನಗೆ ಬೇಡ ಅಂತಂದ್ಬಿಟ್ಟು ಜನ ಡಿಸೈಡ್ ಮಾಡಿದ್ರು. ಮತ್ತು ಆ ರೀಜ್ನಲ್ ಪಾರ್ಟೀಸ್ನ ಯಾಕೆ ಆರಿಸ್ಕೊಳ್ಳಿಲ್ಲ ಅಂತಂದರೆ ನಿತೀಶ್ ಕುಮಾರ್ ಒಂದು ದೊಡ್ಡ ತಪ್ಪು ಮಾಡಿದ್ರು. ಬಿ ಜೆ ಪಿನಲ್ಲಿ ನರೇಂದ್ರ ಮೋದಿ ಪ್ರೊಜೆಕ್ಟ್ ಆಗೋವರೆಗೂ ಅವರು NDA ಅಂತಲೇ ಇದ್ದರು. ನರೇಂದ್ರ ಮೋದಿ ಪ್ರೊಜೆಕ್ಟ್ ಆದ ತಕ್ಷಣ ನಿತೀಶ್ಗೆ ನಡ್ಕ ಯಾಕೆ ಶುರು ಆಗಬೇಕಾಗಿತ್ತು? ಅರೆ ನಾನು ಒಬ್ಬ ಬ್ಯಾಕ್ವರ್ಡು, ತಾನು ಬ್ಯಾಕ್ವರ್ಡ್ ಅನ್ನೋ ಮಟ್ಟಿನ ದೊಡ್ಡ ಗುಣ ನಿತೀಶ್ಗೆ ಬರಬೇಕಾಗಿತ್ತು. ನಿತೀಶ್ಗೆ ಬರಲಿಲ್ಲ. ಐ ಹ್ಯಾಡ್ ಟು ಟೆಲ್ ಹಿಮ್, ಐ ಟೋಲ್ಡ್ ಹಿಮ್ ಆನ್ ಹಿಸ್ ಫೇಸ್, ದ್ಯಾಟ್ಸ್ ಎ ಡಿಫ್ರೆಂಟ್ ಇತ್ತು. ಆದರೆ ಇದು ಆಗಲಿಲ್ಲ. ಮುಲಾಯಮ್ಗೆ ಏನಂತಂದರೆ ದೊಡ್ಡ ಆಂಬಿಷನ್ ಇತ್ತು, ಮುಸ್ಲಿಮು ಯಾದವಾಸು ನಾನು ಹೇಳಿದ ಕಡೆ ಇರ್ತಾರೆ ನಡೀತದೆ ಅಂತ. ಅದು ಆಗಲಿಲ್ಲ. ಸೀದಾ ಜನ ನರೇಂದ್ರ ಮೋದಿನ ಒಪ್ಕೊಂಡ್ಬಿಟ್ರು. ಅದಕ್ಕೆ BJPಯ ಸಿಕ್ಕ ಬೇಕಾಗಿರಲಿಲ್ಲ, ಅದಕ್ಕೆ ಬೇಕಾಗಿದ್ದು ಜನತೆಯ ಸಿಕ್ಕ. ಅದನ್ನು ಮನಮೋಹನ್ ಸಿಂಗ್ 10 ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟರು. ನಿನ್ನೆ ಇಲ್ಲೇ ನಿಮ್ಮ ವೇದಿಕೆಯಲ್ಲಿ ಒಬ್ರು ಹೇಳ್ತಾಯಿದ್ರು, ನಾವು ಮಾಡಿದ್ದು ಫುಡ್ ಸೆಕ್ಯೂರಿಟಿ, ನಾವು ಮಾಡಿದ್ದು RTI ಯಾರು ಇನ್ಫ್ಲೂಯೆನ್ಸ್ಗೆ ಮಾಡಿದ್ರು? ಕಮ್ಯುನಿಸ್ಟ್ ಪ್ರೆಷರ್ಗೆ ಮಾಡಿದ್ರು. ಹೌದಾ? ಒಪ್ಕೊತೀರಿ ನೀವು? ಆ ಫುಡ್ ಸೆಕ್ಯೂರಿಟಿ, ಈಗ ಇನ್ಸೆಕ್ಯೂರಿಟಿ ಇದೆಯಾ ಈ ದೇಶದಲ್ಲಿ? ಬಟ್ ನನಗೆ ನೀವು ಈ ಹೇಳಿದ್ದ ಮಾತಿಗಿಂತ ಇಷ್ಟೊತ್ತು ಹೇಳಿದ್ರಲ್ಲ, ಕಾಸ್ಟ್ ಈಕ್ವೇಷನ್ಗಳು ಹೇಗೆ ವರ್ಕ್ ಆಗುತ್ತೆ, ಫಾರ್ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ ನಾನು ನಿಮ್ಮ ಮಧ್ಯೆ ಎಲ್ಲೂ ಬಾಯಿ ಹಾಕಕ್ಕೆ ಹೋಗಲಿಲ್ಲ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ದಿಸ್ ಅನಾಲಿಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನೀವು ಹೇಳಿದ ಅನಾಲಿಸಿಸ್ನ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಟು ಉಮಾಪತಿ. ಒಂದೇ ನಿಮಿಷ. ಐ ನಾಟ್ ಕಂಪ್ಲೀಟೆಡ್. ಅದನ್ನು ಸೌತ್ಗೆ ಬನ್ನಿ. ಸೌತಲ್ಲೇನಾಯಿತು? DMK ಈಸ್ ವೈಪ್ಡ್ ಔಟ್ ಇನ್ ತಮಿಳ್ನಾಡು. ಯಾಕೆ? ಯಾವುದೇ ವರ್ಸ್ಟ್ ಸಿಚುವೇಷನಲ್ಲೂ DMK 11-12 ಸೀಟ್ ಗೆಲ್ತಿತ್ತು. ಈಗ 0 ಆಯಿತು. ಯಾಕೆ ಅಂತಂದರೆ 8 ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಮೈನಾರಿಟಿ ಈಸ್ ಎ ಡಿಸೈಸಿವ್ ಫ್ಯಾಕ್ಟರ್ ದೇರ್. ಅವಷ್ಟು DMK ಕಿಟ್ಟಿನಲ್ಲೇ ಇದ್ವು, ಕಿತ್ಕೊಂಡು ಹೋಗ್ಬಿಡ್ತು. ಜಯಲಲಿತಾ ಯಾವಾಗ ನಾನು ನರೇಂದ್ರ ಮೋದಿಯನ್ನು ವಿರೋಧಿಸ್ತೀನಿ, BJPಯನ್ನು ವಿರೋಧಿಸ್ತೀನಿ ಅಂಥೇಳಿ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ರು, ಇವರು ಸೈಲೆಂಟಾಗಿ ಕರುಣಾನಿಧಿಯನ್ನು ಕೈ ಬಿಟ್ಬಿಟ್ಟು ಸೀದಾ ಜಯಲಲಿತಾ ಜೊತೆಗೆ ಹೋಗ್ಬಿಟ್ರು. ಕರುಣಾನಿಧಿ ಬ್ಲ್ಯಾಂಕ್ ಆಗಿಬಿಡ್ತು. ದಿ ಸೇಮ್ ಕೇಸ್ ವಿತ್ ವೆಸ್ಟ್ ಬೆಂಗಾಲ್. ಒರಿಸ್ಸಾ ಹ್ಯಾಸ್ ನೋ ಸೈಜಬಲ್ ಮೈನಾರಿಟಿ ಪಾಪ್ಯುಲೇಷನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಆಂಧ್ರದಲ್ಲಾಗಿದ್ದು ಸ್ವಯಂ ಅದರಿಂದ ಆಗಿದ್ದು ಕಾಂಗ್ರೆಸ್ನವ್ರು ಮಾಡಿದ್ದು, ಅದಕ್ಕೇನು ಅಷ್ಟಲ್ಲ. ಚಂದ್ರಬಾಬು ನಾಯ್ಡು ಈಸ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಆ್ಯಂಡ್ ದಿ ಮೋಸ್ಟ್ ಇಫೆಕ್ಟಿವ್ ಬೆನಿಫಿಷಿಯರಿ ಆಫ್ ದಿ ಎಂಟೈರ್ ಅರೇಂಜ್ಮೆಂಟ್. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಕೇಳ್ಬಿಡಿ. ಓಕೆ, ನಾನು ನೀವು ಹೇಳಿದ ಅನಾಲಿಸಿಸನ್ನು ಉಮಾಪತಿಯವರ ಹತ್ರ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಬಿಫೋರ್ ಕಮಿಂಗ್ ಟು ಮೈ ಅದರ್ ಗೆಸ್ಟ್ಸ್, ಉಮಾಪತಿ, ಒನ್ ಕಾಮೆಂಟ್ ಆನ್ ನರಸಿಂಹಪ್ಪನವರ ಅನಾಲಿಸಿಸ್. ಹೆಚ್ಚು ಕಡಿಮೆ ನರಸಿಂಹಪ್ಪನವರ ಅನಾಲಿಸಿಸ್ಸು ನಾನು ಒಪ್ಕೊಳ್ತೀನಿ. ಅಲ್ಲಿ ನರೇಂದ್ರ ಮೋದಿಯವರು ಜಾತಿಯ ಗೆರೆಗಳನ್ನ UPನಲ್ಲಿ ಅಳಿಸ್ತಾರ ಅನ್ನೋದೊಂದು ನಮಗೆ ಕುತೂಹಲ ಇತ್ತು. ನಾವು ಇದನ್ನ UP ಟೂರ್ ಮಾಡಿದಾಗ ಜಾತಿಯ ಗೆರೆಗಳನ್ನ ಅವ್ರು ಅಳಿಸ್ತಾರ. ಯಾಕೆಂದ್ರೆ UP ಬಿಹಾರ ಇಸ್ ಆಲ್ ಅಬೌಟ್ ಕಾಸ್ಟ್ ಈಕ್ವೇಷನ್ಸ್ ಅಂಡ್ ಸೋಷಿಯಲ್ ಎಂಜಿನಿಯರಿಂಗ್. ಸೊ ಅದನ್ನು ಅಳಿಸ್ತಾರ ಅಂತ ಒಂದು ಕುತೂಹಲ ಇತ್ತು. ಬಟ್ ಫಲಿತಾಂಶ ಬಂದ ಮೇಲೆ ನಮ್ಗೇನು ಅನಿಸ್ತಾ ಇದೆ ಅಂತಂದ್ರೆ ಅವರು ಜಾತಿಯ ಗೆರೆಗಳನ್ನ ಅಳಿಸಿಲ್ಲ, ಜಾತಿಯ ಗೋಡೆಗಳನ್ನ ಕೆಡವು ಬಿಟ್ಟಿದ್ದಾರೆ ಅಂತಂದೇಳಿ. ಆದ್ರೆ ಇದು ಕನ್ಸ್ಟ್ರಕ್ಟಿವ್ ಆಗಿದೆಯಾ ಅಥವಾ ಇನ್ಯಾವುದೇ ಉದ್ದೇಶದಿಂದ ಆಗಿದೆಯಾ ಅನ್ನೋದನ್ನ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅದನ್ನು ಯಾರನ್ನು ದೂರ ಇಟ್ಟು ಯಾರನ್ನು ಒಳಗೊಂಡು ನಾವು ಮಾಡಿದೀವಿ ಅಂತಂದೇಳಿ ಇದು ಮಾಡಬೇಕಾಗುತ್ತೆ. ಇದರಲ್ಲಿ ಬಹಳ ದೊಡ್ಡ ಒಂದು ಲೋಪ ಆಗಿರೋದು ಅಂತಂದ್ರೆ ಈ ಮೈನಾರಿಟಿ ಅಪೀಸ್ಮೆಂಟ್ ಅಂತ ಏನು ಹೇಳಿದ್ರು UPನಲ್ಲಿ, ಅದು ಎಲ್ಲ ಕಡೆ ಕಾಣಸಿಗುತ್ತೆ, ಕಣ್ಣಿಗೆ ಕಾಣುವಂಥ ದೃಶ್ಯ ಅದು. ಮುಲಾಯಂ ಸಿಂಗ್ ಇದುವರೆಗೂ ಬರೀ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರು. ಮುಲಾಯಂ ಸಿಂಗ್ ಯಾದವ್ ಗೌರ್ಮೆಂಟು ಕಾಂಗ್ರೆಸ್ಗಿಂತ ಮುಂದೆ ಹೋಗಿ ಮೈನಾರಿಟಿನ ಅಪೀಸ್ ಮಾಡಿದೆ. ಸೊ ಮೈನಾರಿಟಿನ ಎಷ್ಟರ ಮಟ್ಟಿಗೆ ಅಪೀಸ್ ಮಾಡಿದೆ ಅಂತಂದ್ರೆ ಯಾದವರೇನೆ ಮುಲಾಯಂ ಬಗ್ಗೆ ಸಿಟ್ಟಾಗಿದ್ದಾರೆ ಈಗ. ಸೊ ಅದರಿಂದ ಯಾದವರು ಕೂಡ ಇದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕೌಂಟರ್ ಪೋಲರೈಸೇಷನ್ ಆಗಿದೆ. ಅದರ ಜೊತೆಗೆ ಮೋದಿ ಮತ್ತೆ ಅಮಿತ್ ಶಾ ಜೋಡಿ ಏನ್ ಮಾಡಿದೆ,
ಮಾಯಾವತಿಯ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಬಹಳ ಕ್ಲೆವರ್ ಆಗಿ ಒಡೆದು ಹಾಕಿದ್ದಾರೆ. ಇವರು ಹೇಳಿದ್ದ ಇವ್ರ ಪ್ರಕಾರ ಜಾಟ್ ಅವರು, ನಮ್ಮ ಕಡೆ ಏನು ಚಮ್ಮಾರ್ ಅಂತ ಕರಿತೀವಿ, ಜಾಟ್ ಅವರು ಮಾಯಾವತಿಯವರ ಬಹಳ ನಿಷ್ಠಾವಂತರು, ಇವತ್ತು ಕೂಡ ನಿಷ್ಠೆಯಿಂದ ಉಳಿದಿದ್ದಾರೆ ಅವರು. ಬಟ್ ಅಲ್ಲಿ ಪಸಿಗಳು, ಖಾಟಿಕ್ ಮತ್ತೆ ಈ ತರದ್ದು ಸುಮಾರು ಜಾತಿಗಳಿದೆ, ಅಸ್ಪೃಶ್ಯ ಜಾತಿಗಳಿದೆ, ಅದನ್ನ ಬಹಳ ಕ್ಲೆವರ್ ಆಗಿ ಹೊಡೆದಿದ್ದಾರೆ. ಏನ್ ಹೇಳಿದ್ದಾರೆ, ಪ್ರಚಾರ ಏನ್ ಮಾಡಿದ್ದಾರೆ ಅಮಿತ್ ಶಾ ಮತ್ತೆ ಮೋದಿ ಅಂತಂದ್ರೆ, ಮಾಯಾವತಿಯವರು ಚಮಾರರ ಹಿತನ ಮಾತ್ರ ಕಾಪಾಡಿದ್ದಾರೆ, ನಿಮ್ಮ ಹಿತನ ಕಾಪಾಡಿಲ್ಲ ಅಂತಂದೇಳಿ ಇದು ಒಂದು ಒಡೆದಾಳೋ ನೀತಿ. ಸೊ ಇದು ನನಗೆ ಇನ್ನೊಂದು ಒಂದೇ ನಿಮಿಷ ಉಮಾಪತಿಯವರೇ ಒಂದು ನಿಮಿಷ ಮತ್ತೆ ಚರ್ಚೆ ಮುಂದುವರಿಸೋಣ. ಈಗ ತಾನೇ ನರೇಂದ್ರ ಮೋದಿಯವರು ದೆಹಲಿಯ ಭಾರತೀಯ ಜನತಾ ಪಕ್ಷ ಕಚೇರಿಗೆ ಬಂದಿದ್ದಾರೆ, ಅಲ್ಲಿ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಿದ್ದಾರೆ ಅಂತ ಒಮ್ಮೆ ಕೇಳೋಣ. ये विजय 1952 से 4-4-5-5 पीढ़ी खप गई है, उस पीढ़ियों का पुरुषार्थ है, तब जाकर आज विजय प्राप्त। केरल जैसा प्रदेश जहां पर सैकड़ों कार्यकर्ताओं को मौत के घाट उतार दिया गया पिछले 25 साल में, उनकी उस शहादत का विजय है। तमिलनाडु में रमेश जैसे कई मेरे साथी जिन्होंने अपना जीवन न्यौछावर कर दिया, उन परिवारों के त्याग और तपस्या का परिणाम है कि आज भारतीय जनता पार्टी को इतना अभूतपूर्व विजय मिला है। और इसलिए इस विजय के सबसे पहले हकदार हैं 125 करोड़ देशवासी। दूसरे हकदार हैं 52 से एक विचार के लिए, देश के लिए जीने के शपथ लेकर के अपने आप को खपाने वाले उन लक्षाधिक परिवार हैं जिनकी तपस्या के परिणाम ये संभव हुआ है। और भाइयों बहनों, आप सब कार्यकर्ताओं को मेरी तरफ से बहुत बहुत बधाई। एक विचार के लिए, देश के लिए जीने के शपथ लेकर के अपने आप को खपाने वाले उन लक्षाधिक परिवार हैं। ಮಾತು ಮುಗಿಸಿ ಈಗ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗಿಗೆ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು. 125 ಕೋಟಿ ಜನರಿಗೆ ಸಲ್ಲಬೇಕಾದ ಯಶಸ್ಸಿದು ಅಂತ ಹೇಳ್ತಾ ಇದ್ರು. ಸೊ 125 ಕೋಟಿ ಅಂತ ನರೇಂದ್ರ ಮೋದಿಯವರ ಹೇಳೋದ್ರಲ್ಲೇ ದೆರ್ ಈಸ್ ಎನ್ ಇಂಡಿಕೇಶನ್, ಹಿ ಈಸ್ ನಾಟ್ ಎಕ್ಸ್ಕ್ಲೂಡಿಂಗ್ ಎನಿಬಡಿ. ಪ್ರಕಾಶ್ ಬೆಳವಡಿ ಅವರು ಉಮಾಪತಿ ಮಾತಾಡುವಾಗ ಏನೋ ಹೇಳಲಿಕ್ಕೆ ಹೊರಟಿದ್ರಿ ನೋಡಿ. ಉಮಾಪತಿ ಮತ್ತು ನಾನು ಹೆಚ್ಚು ಕಮ್ಮಿ ಸುಮಾರು ಒಂದೇ ಟೈಮಿಂದ ನಾವು ಜರ್ನಲಿಸಮಲ್ಲಿ ಇದ್ದೀವಿ. ಅಂದರೆ ಅವರಂಗೆ ನಿರಂತರವಾಗಿ ನಾನು ಜರ್ನಲಿಸಮ್ ಕೆಲಸ ಮಾಡಿಲ್ಲ. ಆದರೆ ನಾವು ನೋಡಿರುವ ಒಂದು ಈ ರಾಜಕಾರಣದ ಆಗು ಹೋಗುಗಳು ಸುಮಾರು ಒಂದೇ ಥರದ್ದು, ಮತ್ತು ಒಂದೇ ಥರದ ವ್ಯಾಖ್ಯೆಗಳನ್ನು ನಾವು ಕೇಳಿದ್ದೀವಿ, ಕೆಲವು ಒಪ್ಕೊಂಡು ಇದ್ದೀವಿ ಪರಸ್ಪರ ಇದು ಸರಿ ಅಂತ. ಆದರೆ ಅವ್ರ ಕಡೆಯಲ್ಲಿ ಒಂದು ಹೇಳಿದ್ರು, ಒಂದು ಅವರು ಜಾತಿಗಳ ಗೋಡೆಗಳನ್ನ ಹೊಡೆದಿರೋದು ನಿಜ, ಮತ್ತೆ ನಾವು ಅನ್ಕೊಂಡ್ರೆ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ಅದು ಒಂದು ಅನುಮಾನ ಇದೆಯಲ್ಲ ಅದರಲ್ಲಿ, ಅದು ಒಳ್ಳೇದು ಇರೋದು. ಆದರೆ ಆ ಅನುಮಾನದಲ್ಲಿ ಒಂದು ಪ್ರಾಬ್ಲಮ್ ಇದೆ. ನಾನು ಏನು ಅಂತ ಹೇಳ್ತೀನಿ ಕೇಳಿ, ಬೇರೆ ಥರದ ಅನುಮಾನಗಳು ಪಡಬೇಕು. ಈಗ ನಮಗೆ ಪ್ರೊಫೆಸರ್ ಅವ್ರು ಹೇಳಿದ್ದು ಏನಿದೆ ಅಂದರೆ, ಇಷ್ಟು ದೊಡ್ಡ ಒಂದು ಮ್ಯಾಂಡೇಟ್ ನಿಮಗೆ ಬಂದಾಗ ನೀವು ಹಳೆ ರೆಟರಿಕ್ ಇಟ್ಕೊಂಡು ವಿಶ್ಲೇಷಣೆ ಮಾಡೋದು ಸ್ವಲ್ಪ ಸೋಲ್ತಂಗೆ ಆಗತ್ತೆ. ಅದು ಆ್ಯಕ್ಚುಲಿ ದೆರ್ ಇಸ್ ಅ ವೆರಿ ಡಿಸೈಸಿವ್ ವರ್ಡಿಕ್ಟ್ ಆ್ಯಂಡ್ ಮ್ಯಾಸಿವ್. ಅಂದರೆ ಅಷ್ಟು ದೊಡ್ಡದು ಬಂದಾಗ ಏನೇನೋ ಕಾರಣಗಳಿರುತ್ತೆ, ಏನೇನೋ ವರ್ಕ್ ಆಗಿದೆ, ಅದನ್ನು ಅವರು ವಿಶ್ಲೇಷಿಸಿ ಹೇಳಿದ್ದಾರೆ. ನಾನು ಬೆಳಗ್ಗೆಯಿಂದ ಪತ್ರಿಕೆಗಳನ್ನ ಓದ್ತಾ ಇದ್ದೀನಿ ಮತ್ತು ಇಂಟರ್ನೆಟ್ಟಲ್ಲಿ ಬೇರೆ ಬೇರೆ ಅಂದರೆ ನಮ್ಮ ಇಂಟೆಲೆಕ್ಚುಯಲ್ ರೆಸ್ಪಾನ್ಸ್ ಏನಿತ್ತು ನರೇಂದ್ರ ಮೋದಿಗೆ, ಅವರೆಲ್ಲ ತುಂಬ ಜನ ಪ್ರತಿಕ್ರಿಯಿಸಿದ್ದಾರೆ. ಅವ್ರು ಹೇಗೆ ಮಿಸ್ರೀಡ್ ಮಾಡಿದ್ರು ಸಿಚುವೇಶನನ್ನು, ಅದನ್ನು ಹೇಗೆ ಉಮಾಪತಿಯವರು ಮೊದಲು ಹೇಳಿದ್ರು, ಅದೇ ಥರ ಈಗಲೂ ಮಿಸ್ರೀಡ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮೊದಲು ಏನು ಹೇಳ್ತಾ ಇದ್ರು, ಒಂದು ಇಶ್ಯೂಲೆಸ್ ಎಲೆಕ್ಷನ್ ಇದು ಅಂತ ಹೇಳಿದ್ರಲ್ಲ ಅವರು, ನಿಜ ಅದು ಏನು ಅವ್ರಿಗೆ ಅರ್ಥ ಆಗಲಿಲ್ಲ, ಅದು ಏನಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಏನಂದ್ರು,
ಅವನು ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಅವೆಲ್ಲ ಬಾಲಿಶ. ಅದು ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಕ್ರೋನಿ ಕ್ಯಾಪಿಟಲಿಸಮ್ ಇದೆ. ಏನು ಯಾರಿಗೆ ಮಕ್ಕಳಿಗೆ ಹೇಳ್ತಿದ್ದೀರಾ? ನಮ್ಗೇನು ಗೊತ್ತಿಲ್ವಾ? ಅಂಬಾನಿ ಯಾವ ಕಾಲದಲ್ಲಿ ಬೆಳೆದಿದ್ದು? ಯಾರಿಗೆ ಹೇಳ್ತಾ ಇದ್ದೀರಾ? ಅಂಬಾನಿ ಬೆಳೆಸಿದವರು ಯಾರು? ದಿಗ್ವಿಜಯ್ ಸಿಂಗ್ ಅಂಬಾನಿಗೆ ಇದನ್ನ ಏನ್ ಕೊಡಬೇಕು ಅಂತ, ಭಾರತ ರತ್ನ ಕೊಡಬೇಕು ಅಂತ ಅವ್ರು ಹೇಳಿದ್ರು. KG6 ಕ್ರೋನಿ ಅಲ್ವಾ? ಮತ್ತೆ ಅದೆಲ್ಲ ಅವ್ರು ಯಾಕಂಗೆ ಮಾತಾಡಿದ್ರು ದೇ ಡಿಂಟ್ ಅಂಡರ್ಸ್ಟ್ಯಾಂಡ್. ಆದರೆ ಇವತ್ತು ಬೆಳಗ್ಗೆ ಓದಿ ನನಗೆ ಆಘಾತ ಆಗ್ತಾ ಇದೆ. ಯಾವ ಥರ ಬರೀತಾರೆ ಅಂದರೆ, ಈಗ 40% ಬಂದಿರೋದವನಿಗೆ ಅವ್ರು 40% ಅಷ್ಟು ಜನ ಕೋಮುವಾದಿಗಳು, ಇನ್ನು 60% ನಾವು ಇದೀವಲ್ಲ ಅನ್ನೋ ಥರ ಬರೀತಾ ಇದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೂಡ 40%ಗಿಂತ 40-50%ಗಿಂತ ಜಾಸ್ತಿ ಬಂದಿಲ್ಲ ಬಿಡಿ, ಯಾರು ಬಂದಿಲ್ಲ. ಅಲ್ಲ, ನನ್ನ ಪಾಯಿಂಟ್ ಏನಂದರೆ, ನಾವು ಒಂದು ಧೈರ್ಯ ಮಾಡಿ ಒಂದು ಹೇಳಬೇಕು, ಬಿಕಾಸ್ ಇಟ್ಸ್ ವೆರಿ ನೆಸೆಸರಿ ಟು ಸೇ ದಿಸ್. ಮುಸ್ಲಿಂ ಅವರು ಮೂಲೆ ಗುಂಪಾಗಿರೋದು ನಿಜ. ಒಂದು ಧೋರಣೆ ಇತ್ತು ಮುಸ್ಲಿಮ್ಸಲ್ಲಿ, ಕೆಲವರು ಅದನ್ನು ಓಪನ್ ಆಗಿ ಹೇಳ್ತಾನೂ ಇದ್ರು. ಏನಂದರೆ, ನಾವಿಲ್ಲದೆ ಯಾರೂ ಇಲ್ಲಿ ಇದು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಅದನ್ನು ಫಾರ್ ಎವರ್ ಅದು ಡೆಮಾನ್ಸ್ಟ್ರೇಟ್ ಮಾಡಿ ಮುರಿದಂಗಾಗಿದೆ ಇವಾಗ. ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಅದು ಹೋಗಿರೋದು ಒಳ್ಳೆಯದು. ಯಾಕೆಂದರೆ ನಾವು ಈ ಥರ ಮೈನಾರಿಟಿಸಮ್ ಮಾತಾಡೋದು ತಪ್ಪು, ಮೆಜಾರಿಟಿಸಮ್ ಮಾತಾಡೋದು ತಪ್ಪು. ಗುಡ್ ಫಾರ್ ದಿ ಮೈನಾರಿಟೀಸ್ ಇಟ್ ಸೆಲ್ಫ್. ಅವ್ರಿಗೂ ಒಳ್ಳೇದು. ಯಾಕೆಂದರೆ ಆ್ಯಕ್ಚುಲಿ ನಮ್ಮ ಮಕ್ಕಳು, ನಾವು ಮಿಡಲ್ ಕ್ಲಾಸ್ ಅವರು ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿ, ಅವ್ರ ಮಿಡಲ್ ಕ್ಲಾಸ್ ಅವ್ರ ಮಕ್ಕಳನ್ನ ಬೆಳೆಸೋ ರೀತಿ ಏನು ವ್ಯತ್ಯಾಸ ಇರಲ್ಲ. ನಾವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಹುಡುಕಬೇಕಾಗಿರೋದು ಮಿಡಲ್ ಕ್ಲಾಸಲ್ಲಿ. ಯಾಕೆಂದರೆ ಎಕ್ಸ್ಟ್ರೀಮ್ಸ್ ಇದ್ದೇ ಇರುತ್ತೆ. ರಿಚ್ ಕ್ಲಾಸಲ್ಲಿ, ಪೂರ್ ಕ್ಲಾಸಲ್ಲಿ ಎಕ್ಸ್ಟ್ರೀಮ್ಸ್ ಇರುತ್ತೆ. ನಾವು ಮಿಡಲ್ ಕ್ಲಾಸ್ನೇ ಎಕ್ಸ್ಪ್ಯಾಂಡ್ ಮಾಡಬೇಕು. ಅಲ್ಲಿ ನಾವು ಲೆವೆಲ್ ಪ್ಲೇಯಿಂಗ್ ಹ್ಯೂಮನ್ಸ್ ಮಾಡಬೇಕು ಫಸ್ಟು, ಆಮೇಲೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡಬೇಕು. ಆ ಥರ ನಾವು ಮಾತಾಡೋಕ್ಕಾಗಬೇಕು. ಈ ವೆದರ್ ನರೇಂದ್ರ ಮೋದಿ ಇಸ್ ಪೋಸ್ಚರಿಂಗ್ ದಟ್ ಆರ್ ವೆದರ್ ಈ ಮೀನ್ಸ್ ದಟ್ ಈಸ್ ದ ಸೇಮ್ ಥಿಂಗ್. ಇನ್ ಪಾಲಿಟಿಕ್ಸ್ ನೀವು ಪಬ್ಲಿಕ್ಕಾಗಿ ಏನು ಹೇಳ್ತೀರೋ, ಪಬ್ಲಿಕ್ಕಾಗಿ ಏನು ಮಾಡ್ತೀರೋ ಅದೇ ನಿಜ. ನಿಮ್ಮ ಉದ್ದೇಶ ಅಲ್ಲ ನಿಜ ಅಲ್ಲಿ. ಅಬ್ಸಲ್ಯೂಟ್ಲಿ. ಪಬ್ಲಿಕ್ ಏನೋ ಅರಕಲಗೂಡು ಸೂರ್ಯಪ್ರಕಾಶ್ ಅವರು ಕೂಡ ಈ ಪರ್ಸೆಪ್ಷನ್ ಬಗ್ಗೆ ಮಾತಾಡಿದರು. ಆಶಾ ಅವರು ಹೇಳಿದ ಹಾಗೆ ಆ್ಯಕ್ಷನ್ ಆ್ಯಂಡ್ ವರ್ಡ್ಸ್ ದೇ ಶುಡ್ ಮ್ಯಾಚ್. ಪಬ್ಲಿಕ್ಕಲ್ಲಿ ಅದು ಮ್ಯಾಚ್ ಆದಾಗ ವಿ ಕ್ಯಾನ್ ಟ್ರಸ್ಟ್ ದೆಮ್, ವಿ ಕ್ಯಾನ್ ಗೋ ವಿತ್ ದೆಮ್. ಆ ಥರದ ಒಂದು ಆಶಾಭಾವನೆಯನ್ನು ನರೇಂದ್ರ ಮೋದಿ ಮೂಡಿಸಿದ್ದಾರೆ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್, ಲೆಟ್ಸ್ ಡಿಸ್ಕಸ್. ಈಗ ಒಂದು ಸಣ್ಣ ವಿರಾಮ.